ಇವತ್ತು ಒಂದು ಮಹತ್ತರವಾದ ವಿಶೇಷವಾದ ದಿನ. ಗೋವಾ ರಾಜ್ಯವು ಘಟಕ ರಾಜ್ಯವಾದ ದಿನ. ಇವತ್ತಿನ ದಿನ ಅಂದರೆ 1987 30 ಮೇಯಂದು ಗೋವಾ ರಾಜ್ಯವನ್ನು ಘಟಕ ರಾಜ್ಯವಾಗಿ ಘೋಷಣೆ ಮಾಡಲಾಯಿತು. ಅಂದರೆ ಮೊದಲು ಗೋವಾವು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಕೇಂದ್ರಾಡಳಿತ ಪ್ರದೇಶದಿಂದ ಗೋವಾ ಸ್ವತಂತ್ರ ರಾಜ್ಯವನ್ನಾಗಿ ಘೋಷಣೆ ಮಾಡಲಾಯಿತು. ಅದರ ಪ್ರಕಾರವಾಗಿ ಗೋವಾವು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಪೂರ್ವ ದಕ್ಷಿಣಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಹೊಂದಿರುತ್ತದೆ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಮತ್ತು ಸುಮಾರು 61% ಜನ ಕೊಂಕಣಿ ಭಾಷೆಯನ್ನು ಮಾತಾಡುತ್ತಾರೆ. ಅದೇ ರೀತಿ ಗೋವಾದಲ್ಲಿ 19% ಜನ ಕನ್ನಡ ಭಾಷೆಯನ್ನು ಮಾತಾಡುವ ಜನ ಇಲ್ಲಿ ಗೋವಾದಲ್ಲಿ ನೆಲೆಸಿದ್ದಾರೆ. ಬಹಳ ಒಂದು ಹೆಮ್ಮೆ ಅನಿಸುತ್ತೆ. ನಮ್ಮ ಈ ಒಂದು ಗೋವಾ ರಾಜ್ಯದಲ್ಲಿ ನಾವು ಗೋವಾ ಕನ್ನಡಿಗರಾಗಿ ಈ ಒಂದು ಮಹತ್ತರವಾದ ವಿಶೇಷ ದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಆ ಒಂದು ಘಟಕ ರಾಜ್ಯದ ಶುಭ ಅವಸರದಲ್ಲಿ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಸಮಸ್ತ ಗೋವಾ ಕನ್ನಡಿಗರ ಪರವಾಗಿ ಮತ್ತು ಗೋವಾ BJP ಕರ್ನಾಟಕ ಸೆಲ್ನ ವತಿಯಿಂದ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಗೋವಾ ಮಾತೆ. ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ವಿಡಿಯೋಸ್ಗಳನ್ನು